ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಸಿನೀರು ಕರಿಬೇವಿನ ಸೊಪ್ಪೆಲ್ಲ ತಿಂದು ಬಾಗಿಲಿಗೆಲ್ಲ ನೀರು ಹಾಕಿ ಈಗ ಅಮ್ಮನ ಮನೆಗೆ ಹೊರಟಿದ್ದೀನಿ. ಅಮ್ಮ ಇಡ್ಲಿ ಗೊಜ್ಜು ಮಾಡಿದ್ದಾರೆ, ಜೊತೆಗೆ ಇವತ್ತು ದೇವರಾಜು ಬೋಟಿ ಮತ್ತು ಮಟನ್ ತಂದಿದ್ದಾರೆ. ಬೋಟಿ ಗೊಜ್ಜು ಮಾಡಿ ಮಟನ್ ಸಾಂಬಾರು ಮಾಡಬೇಕು. ಬನ್ನಿ ಇವತ್ತು ನಾನು ನಮ್ಮನೆ ಸ್ಟೈಲಲ್ಲಿ ನನ್ನ ಸ್ಟೈಲಲ್ಲಿ ಬೋಟಿ ಗೊಜ್ಜು ಹೇಗೆ ಮಾಡ್ತೀನಿ, ಅದು ಲಾಕಿ ಅಂದರೆ ಬ್ಲೆಡ್ ಹಾಕ್ಬಿಟ್ಟು ಕುರಿ ಬ್ಲೆಡ್ ಹಾಕಿ ಬೋಟಿ ಗೊಜ್ಜು ಮಾಡೋದು, ಅದನ್ನು ನಾನು ಹೇಗೆ ಮಾಡ್ತೀನಿ ನನ್ನ ಸ್ಟೈಲಲ್ಲಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಕಂಪ್ಲೀಟಾಗಿ ಇವತ್ತಿನ ಬ್ಲಾಗ್ನ ನೋಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೂಡ ಮಾಡಿ. ಸರಿ ಬನ್ನಿ, ಇವಾಗ ಅಮ್ಮನ ಮನೆಗೆ ಹೋಗಿ ತಿಂಡಿ ತಿನ್ನೋಣ. ದೇವರಾಜು, ಹೇಗಿದೆ ಅಮ್ಮ ಮಾಡಿರೋ ಚಿಲ್ಕವರೆ ಗೊಜ್ಜು ಇಡ್ಲಿ? ಚೆನ್ನಾಯ್ತಾ? ಹೇಗಿದೆ ಚಿಟೆ? ಚೆನ್ನಾಗಿದ್ಯಾ? ನೀನೀಗ ಎಲ್ಲಿ ಹೋಗ್ತಿದ್ಯಾ? ಮಾರ್ಕೆಟ್ಗೆ ಹೋಗ್ತೀಯಾ? ಬೋಟಿ ಬಂದು 2.5 kg ಇದೆ ಅಂತ ಹೇಳಿದ್ರು. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿದ್ದಕ್ಕೆ ಫ್ರೆಶ್ ಬೋಟಿ ಸಿಕ್ತು. ದೇವರಾಜು 1000 ರೂಪೀಸ್ ಏನೋ ಆಯ್ತಂತೆ ಬೋಟಿಗೆ. ಮೊದಲು ಇಷ್ಟೊಂದು ರೇಟ್ ಏನಿರಲಿಲ್ಲ, ಈಗ ರೇಟ್ ಇದು ಕೂಡ ಜಾಸ್ತಿ ಆಗಿದೆ. ಅಪ್ಪ ಹೇಳೋರು ಯಾವಾಗಲೂ ಬೋಟಿಲಿ ಕೊಲೆಸ್ಟ್ರಾಲ್ ಕಮ್ಮಿ ಇರುತ್ತೆ ಮಟನ್ಗಿಂತ ಅಂತ ಹೇಳಿಬಿಟ್ಟು. ಅದು ನಾನು ಸುಮಾರು ಜನದ ಬಾಯಲ್ಲಿ ಕೇಳಿದ್ದೀನಿ. ಬೋಟಿ ತಲೆಕಾಲಲ್ಲಿ ಮಟನ್ಗಿಂತ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಇರುತ್ತೆ, ವೀಕ್ಲಿ ಒಂದು ಅಥವಾ 15 ಡೇಸ್ಗೆ ಒಂದ್ಸಲ ತಿಂದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಈಗ ಅವರೆಕಾಳು ಕಾಲ ಅಲ್ವಾ, ಸೊಗಡ ಅವರೆಕಾಳು ತಂದಿದ್ರು ಅಮ್ಮ, ಅದನ್ನು ಹಾಕಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇರೋದು. ಹಾಗೆ ಬ್ಲೆಡ್ ಕೂಡ ತಂದಿದ್ದಾರೆ ಅಲ್ವಾ, ಸೂಪರಾಗಿರುತ್ತೆ. ಬ್ಲೆಡ್ ಎಲ್ಲ ಹಾಕಿ ಬೋಟಿ ಗೊಜ್ಜು ಮಾಡಿದ್ರೆ. ನಾನು ಹೇಗೆ ಮಾಡ್ತೀನಿ ಅಂತ ನೀವು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ತುಂಬ ಹೊತ್ತೇನಿಲ್ಲ, ಒಂದು 13 ನಿಮಿಷದ ವೀಡಿಯೋ ಅಷ್ಟೇ ಇದು. ಲಾಕಿ ತೊಗೊಂಡು ಬಂದರು, ಅದನ್ನು ತೊಳೆದ್ಬಿಟ್ಟು ಈಗ ನೀರು ಹಾಕಿ ಇಟ್ಟಿದ್ದೀವಿ ಬೇಯಿಸೋಕ್ಕೆ. ಇದು ಬೇಯಿಸಾದ್ಮೇಲೆ ಮತ್ತಿನ್ನ ಒಂದು 2 ಸಲ ತೊಳೆದ್ಬಿಟ್ಟು ಆಮೇಲೆ ಹೆಚ್ಚಿ ಒಗ್ಗರಣೆಗೆ ಹಾಕೋದು. ಇದನ್ನು ಪಲ್ಯ ಕೂಡ ಮಾಡ್ತಾರೆ, ಆದರೆ ನಮಗೆ ಪಲ್ಯ ಇಷ್ಟ ಆಗಲ್ಲ ನಮ್ಮ ಮನೇಲಿ. ಸಾಮಾನ್ಯ ಗೊಜ್ಜು ತಪ್ಪತ್ತಿದ್ರೆ ಬೋಟಿ ಗೊಜ್ಜಿಗೆ ಮಿಕ್ಸ್ ಮಾಡಿಬಿಡ್ತೀವಿ. ಆಗೊಂಥರ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ತಿನ್ನಲಿಕ್ಕೆ ಅಂತ ಅಂದ್ಬಿಟ್ಟು ನನಗೆ ಈ ಥರನೇ ಇಷ್ಟ ಆಗೋದು ನಮ್ಮ ಮನೆಗಳಲ್ಲಿ. ನೋಡಿ, ಈ ಥರ ಚೆನ್ನಾಗಿ ತೊಳೆದು ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಬನ್ನಿ ಬೋಟಿ ಗೊಜ್ಜುಗೆ ಏನೇನು ಬೇಕು ಮಸಾಲ ಹಾಕೊಳ್ಳೋಣ. ನಾನಿಲ್ಲಿ ಸಣ್ಣ ಈರುಳ್ಳಿನ ಒಂದು 10 ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ 2 ಇಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಇದನ್ನೆಲ್ಲ ಒಂದು ಸಲ ರುಬ್ಕೊಂಡು ಬಿಡೋಣ. 2.5 kg ಅಷ್ಟು ಬೋಟಿ ಇದೆ ಅಲ್ವಾ, ಅದಕ್ಕೆ ತಕ್ಕನಾಗ ಮಸಾಲೆ ಹಾಕೋತಾರದು. 1 ಇಡಿಯಷ್ಟು ಪುದೀನ, ಒಂದು 10 ಹಸಿರು ಮೆಣಸಿನ್ಕಾಯಿ, ಒಂದು 2 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, 1.5 ಇಂಚಷ್ಟು ಶುಂಠಿ, ಒಂದು ದಪ್ಪಿಡಿ ಆಗೋಷ್ಟು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಮೆಣಸು, ಚಕ್ಕೆ ಲವಂಗದ ಪುಡಿ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಖಾರದ ಮಸಾಲೆ ರುಬ್ಕೊತೀನಿ. ಈಗ ಒಂದು ರೌಂಡ್ ರುಬ್ಕೊಂಡ್ಮೇಲೆ ಅದಕ್ಕೆ ಗೊಜ್ಜಿಗೆ ಬೇಕಾದಷ್ಟು ಸಾಂಬಾರು ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕ್ಕೊಂಡು ರುಬ್ಕೊಂಡು ಬಿಡ್ತೀನಿ. ಹಾಗೆಯೇ 1 ಇಡಿಯಷ್ಟು ಮೆಂತ್ಯ ಸೊಪ್ಪನ್ನ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ. ದೇವರಾಜು ಡ್ಯೂಟಿಗೆ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ಬೇಗ ಮಾಡ್ತಾಯಿದ್ದೀನಿ. ಒಂದು ಕಡೆ ಮಟನ್ ಸಾರಿಗೆ ಒಗ್ಗರಣೆಗೆ ಹಾಕಿದ್ದೀನಿ, ಈ ಕಡೆ ಬೋಟಿ ಗೊಜ್ಜಿಗೆ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಇಟ್ಕೊಂಡೆ. ದೊಡ್ಡ ಕುಕ್ಕರ್ 12 ಲೀಟ್ರ್ ಕುಕ್ಕರ್ನ ಇಟ್ಕೊಂಡು ಒಂದು 4 ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಮೊದಲಿಗೆ ಎಣ್ಣೆ ಕಾಯಕ್ಕೆ ಹಾಕಿದ್ದೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಮೆಂತ್ಯ ಸೊಪ್ಪು ಹೆಚ್ಚಿರೋದು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಏನು ಈರುಳ್ಳಿ ಖಾರದ ಮಸಾಲೆ ರುಬ್ಬಿದ್ದೆ ಅಲ್ವಾ, ಅದು ಹಾಕ್ಕೊಂಡು ಬಿಡ್ತೀನಿ. ಅದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಅರಳುಪ್ಪನ್ನ ಹಾಕಿಬಿಟ್ಟು ಬೋಟಿ ಏನು ತೊಳೆದಿಟ್ಟಿದ್ದೆ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಿಡಿಲಿಕ್ಕೆ ಒಂದು 1/4 ಗಂಟೆಯಿಂದ 20 ನಿಮಿಷ ಹಾಗೇ ಓಪನಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆ ಇದು ಸ್ವಲ್ಪ ಫ್ರೈ ಆಗೋದ್ರಲ್ಲಿ ಕಾಯಿ ಖಾರ ರುಬ್ಕೊಂಡ್ಬಿಡೋಣ. ಅದೇ ಜಾರಿಗೆ ನಾನು ತೆಂಗಿನ ತುರಿ, ಟೊಮೆಟೊ ಮತ್ತು ಕಡಲೆ 3 ಹಾಕ್ಕೊಂಡು ರುಬ್ಕೊತೀನಿ. ಬೇಕಿದ್ದರೆ ಸ್ವಲ್ಪ ಗಸಗಸೆ ಕೂಡ ಬಳಸ್ಬೋದು. ನಾನಿಲ್ಲಿ ಮಟನ್ ಸಾರು ಮತ್ತು ಬೋಟಿ ಪಲ್ಯಕ್ಕೆ 2ಕ್ಕೂ ಒಟ್ಟಿಗೆ ಸೇರಿಸಿ ರುಬ್ಕೊತಾ ಇದ್ದೀನಿ. ಬೋಟಿ ಪಲ್ಯಕ್ಕೆ ಒಂದು 4 ಸ್ಪೂನಷ್ಟು ಹಾಕ್ತೀನಿ ಈ ಮಸಾಲೆ ರುಬ್ಬಿರೋದ್ರಲ್ಲಿ.
ನಮ್ಮನೇಲಿ ಕಾಯಿ ಖಾರ ಜಾಸ್ತಿ ಹಾಕೋದಿಲ್ಲ ಬೋಟಿ ಪಲ್ಯಕ್ಕೆ, ಯಾಕೆಂದರೆ ತೆಂಗಿನ ತುರಿನೂ ಹಾಕ್ತೀವಿ ಅಲ್ವಾ ಮೇಲೆ, ಹಂಗಾಗಿ ಸ್ವಲ್ಪ ಮಾತ್ರ ಹಾಕೋದು, ಚೂರು ಗಟ್ಟಿ ಬರಲಿ ಅನ್ನೋ ಉದ್ದೇಶಕ್ಕೆ. ಇದೊಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗಿ ಕುದಿಯೋಕ್ಕೆ ಶುರುವಾಗುತ್ತೆ. ಆವಾಗ ಬ್ಲೆಡ್ ಕೂಡ ಹಾಕ್ಬಿಡ್ತೀನಿ. ಇದು ಕೂಡ ಉಪ್ಪು ಖಾರ ಚೆನ್ನಾಗಿ ಎಳ್ಕೊಂಡು ತಿನ್ಲಿಕ್ಕೆ ಸಖತ್ತಾಗಿ ಇರುತ್ತೆ ತಿನ್ನೋಕ್ಕೆ. ನಾನು ಎರಡನ್ನೂ ಸೇರಿಸಿ ಮತ್ತಿನ್ನೊಂದು 10 ನಿಮಿಷ ಫ್ರೈ ಮಾಡ್ತೀನಿ ಈರುಳ್ಳಿ ಖಾರದಲ್ಲಿ. ಹಾಗೆ ಈ ಕಡೆ ಮಟನ್ಗೂ ಕೂಡ ಒಗ್ಗರಣೆಗೆ ಹಾಕಿದ್ದೀನಿ. ನಮ್ಮ ಮನೇಲಿ ಸುಮಾರು ದಿನವೇ ಆಗಿತ್ತು, ಪಕ್ಷ ಆದಮೇಲಿಂದ ನಾವು ಮಟನ್ ತಂದೇ ಇರಲಿಲ್ಲ. ನಾವು ಆದಷ್ಟು ಚಿಕನ್ನೇ ಜಾಸ್ತಿ ತಿನ್ನೋದು. ತಂದರೆ ಒಂದೇ ಸಲ ಈ ಥರ ಬೋಟಿ ತಲೆಕಾಲು ಎಲ್ಲ ಸೇರಿಸಿ ಮಟನ್ ಎಲ್ಲ ತಂದುಬಿಡ್ತಾರೆ, ಏಕೆಂದರೆ ಅಪರೂಪಕ್ಕೆ ತರೋದಲ್ವ. ಹಂಗಾಗಿ ಈಗ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಒಂದು 20 ನಿಮಿಷ ಬೇಯಿಸಿದ್ಮೇಲೆ ಕಾಯಿ ನೀರನ್ನ ಒಂದು 4ರಿಂದ 5 ಸ್ಪೂನಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋದು. ಇದನ್ನು ಒಂದು 4 ವಿಷಲ್ ಹೊಡೆಸ್ಕೊಬೇಕು, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅಳತೆ ತಕ್ಕನಾಗಿ. ಹಾಗೆ ತೆಳ್ಳಗೆ ಬೇಕು ಅಂದರೂ ಸಾರು ಥರನೂ ಮಾಡ್ಕೊಬೋದು. ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರಿನ ಅಂಶ ಕಮ್ಮಿ ಹಾಕಿ ಮಾಡಿಕೊಂಡ್ರೆ ಗಟ್ಟಿಗಾಗತ್ತೆ. ಸಾಂಬಾರೂ ಚೆನ್ನಾಗಿರುತ್ತೆ. ಮಟನ್ ತಂದಿದ್ದರಿಂದ ನಾನು ಸಾಂಬಾರು ಮಾಡಲಿಲ್ಲ, ಗಟ್ಟಿಗೆ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಅಳತೆಗೆ ತಕ್ಕಷ್ಟು ನೀರು ಹಾಕಿ ಒಂದು 3-4 ವಿಷಲ್ ಹೊಡೆಸ್ಬಿಡ್ತೀನಿ. ಒಂದು ಕಡೆ ಅನ್ನ, ಒಂದು ಕಡೆ ಮಟನ್ ಸಾರು, ಬೋಟಿ ಗೊಜ್ಜು ಎಲ್ಲ ಒಂದೇ ಸತಿ ಮಾಡೋಕ್ಕೆ ಇಟ್ಬಿಟ್ಟಿದ್ದೆ. ಅಲ್ಲೇ ಕೂತಿದ್ದೆ, ಯಾಕೆಂದರೆ ವಿಷಲ್ ಯಾವ್ದು ಬರುತ್ತೆ ಅಂತ ಗೊತ್ತಾಗಲ್ಲ ಅಂದ್ಬಿಟ್ಟು. ಫೈನಲಿ ಒಂದು 3-4 ಕೂಗ್ತು. ಆಮೇಲೆ ಉಪ್ಪು ಖಾರ ಇನ್ನೊಂದ್ಸಲ ಟೆಸ್ಟ್ ಮಾಡಿಬಿಟ್ಟು ಅವರೆಕಾಳು ಹಾಕ್ತಾಯಿದ್ದೀನಿ. ಇದಕ್ಕೆ ಆಲೂಗೆಡ್ಡೆ ಬಳಸೋರು ಬಳಸ್ಕೊಬೋದು. ನಾನು ಬಾಳೆಕಾಯಿ ತರ್ಸೋಣ ಅಂದ್ಕೊಂಡೆ, ಹೇಳೋದು ಮರ್ತ್ಬಿಟ್ಟೆ, ದೇವರಾಜು ತರಲಿಲ್ಲ. ಮನೇಲಿ ನಾವು ಆಲೂಗೆಡ್ಡೆ ಬಳಸಲ್ಲ, ಜಾಸ್ತಿ ತಿನ್ನಲ್ಲ ಆಯಿತಾ. PG ಅವ್ರಿಗೆ ಮಾತ್ರ ಮಾಡೋದು ಆಲೂಗೆಡ್ಡೆ ಎಲ್ಲ ಹಾಕಿ. ನಮ್ಗೆ ಆಲೂಗೆಡ್ಡೆ ಅಷ್ಟು ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಹಂಗಾಗಿ ಬರೀ ಅವರೆಕಾಳು ಹಾಕಿ ಮಾಡ್ತಾಯಿದ್ದೀನಿ. ಅವರೆಕಾಳು ಕೂಡ 1 kg ಅಷ್ಟು ಸುಲಿದು ಹಾಕಿದ್ದೆ. ತುಂಬ ಎಳೆಕಾಳು ಸಖತ್ತಾಗಿತ್ತು ಗೊಜ್ಜು ಮಾತ್ರ. ಒಮ್ಮೆ ಟ್ರೈ ಮಾಡಿ, ನಮ್ಮನೆ ಮೆಥಡಲ್ಲೂ ಕೂಡ ಸಖತ್ತಾಗಿರುತ್ತೆ. 2ನೇ ಸಲ ಕಾಳು ಹಾಕಿದ್ಮೇಲೆ ಮತ್ತೆ ತೆಂಗಿನ ತುರಿ ಒಂದು ಅರ್ಧ ಹೋಳಷ್ಟು ತುರಿದು ಹಾಕ್ಕೊಂಡು ಮತ್ತೆ ಇನ್ನೊಂದು 2 ವಿಷಲ್ ಹೊಡೆಸ್ಕೊಂಡು ಬಿಡ್ತೀನಿ. ಆವಾಗ ಇನ್ನು ನೀಟಾಗಿ ಬೋಟಿ ಬೇಯತ್ತೆ. ಈಗ 1-2 ವಿಷಲ್ ಹೊಡಿಸಿ 1-2 ನಿಮಿಷ ಹಾಗೆ ಓಪನಲ್ಲೂ ಬೇಯಿಸಾದ್ಮೇಲೆ ಫೈನಲಿ ಬೋಟಿ ಗೊಜ್ಜು ರೆಡಿ ಆಯಿತು ನಮ್ಮನೆ ಸ್ಟೈಲಲ್ಲಿ. ಸಖತ್ತಾಗಿತ್ತು. 1 ಗಂಟೆ ಹೊತ್ತಿಗೆಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ದೇವರಾಜು ಡ್ಯೂಟಿಗೆ ಹೋದ್ರು, ನಾನು ಮನೆಗೆ ಬಂದೆ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಇವತ್ತು ನಮ್ಮ ಮನೇಲಿ ಸೊಗಡವರೆಕಾಳು ಬಳಸ್ಕೊಂಡು ಲಾಕಿ ಮತ್ತು ಬೋಟಿ ಎಲ್ಲ ಮಿಕ್ಸ್ ಮಾಡಿ ಗೊಜ್ಜು ಅಥವಾ ಸಾಂಬಾರು ಟೈಪ್ ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡಿದ್ದೀನಿ. ಇದು ಸೂಪರಾಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನಾಟಿ ಸ್ಟೈಲಲ್ಲಿ. ಈ ಅವರೆಕಾಳು ಸೀಸನ್ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ ರುಚಿ ಮಾಮೂಲಿಗಿಂತ. ಸಾಮಾನ್ಯ ನಾನು ಆಲೂಗೆಡ್ಡೆ ಎಲ್ಲ ಬಳಸಿಲ್ಲ, ನಮಗೆ ಆಲೂಗೆಡ್ಡೆ ತಿಂದರೆ ಆಗಲ್ಲ. ಸೊ ಹಾಗಾಗಿ ಆಲೂಗೆಡ್ಡೆ ಸ್ಕಿಪ್ ಮಾಡಿ ಬರೀ ಅವರೆಕಾಳು ಮಾತ್ರ ಹಾಕಿದ್ವಿ. ಬೇಕಾದರೆ ಬಾಳೆಕಾಯಿ ಕೂಡ ಬಳಸ್ಬೋದು. ಒಣಗಿರೋ ಬಟಾಣಿ ನೆನೆಸ್ಬಿಟ್ಟು ಹಾಕ್ತಾರೆ, ಕಡಲೆಕಾಳು ನೆನೆಸಿ ಹಾಕ್ತಾರೆ, ಕಡಲೆಬೇಳೆ ಹಾಕ್ತಾರೆ ನೆನೆಸ್ಬಿಟ್ಟು. ನಾವು ಕಡಲೆಕಾಳು ತಪ್ಪಿದ್ರೆ ಈ ಥರ ಹಸಿಕಾಳು ಕಾಲದಲ್ಲಿ ಹಸಿಕಾಳು ಹಾಕಿ ಮಾಡ್ತೀವಿ. ತುಂಬ ಚೆನ್ನಾಗಾಗಿತ್ತು, ಒಮ್ಮೆ ಟ್ರೈ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ರೆಸಿಪಿ ವ್ಲಾಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ, ಆಯಿತಾ? ಬಾಯ್.